ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ರನ್ನರ್ ಅಪ್ ಆದರು. ಸೊ ರನ್ನರ್ ಅಪ್ ಆದಮೇಲೆ ಇವರಿಗೊಂದು ಪ್ರೈಸ್ ಗಿಫ್ಟು ಕೂಡ ಸಿಕ್ಕತ್ತೆ. ಅದು ಬಿಗ್ ಬಾಸ್ ಕಡೆಯಿಂದ ಅಲ್ಲ, ಯಾರ ಕಡೆಯಿಂದ ಅಂತಂದರೆ ನಮ್ಮ ವರ್ತೂರ್ ಸಂತೋಷಿಂದ. ಬಿಗ್ ಬಾಸ್ 10 ಅಲ್ಲಿ ನಮ್ಮ ವರ್ತೂರ್ ಸಂತೋಷ್ ಅವರು ಇದ್ದರು. ಸಂತು ಪಂತು ಅಂತಲೇ ತುಂಬಾ ಫೇಮಸ್ ಆಗಿದ್ರು ಆ ಒಂದು ಸೀಸನಲ್ಲಿ. ನಿಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ, ನಮ್ಮ ವರ್ತೂರ್ ಸಂತೋಷ್ ಅವರು ಹಳ್ಳಿಕಾರ್ ಹಸುವಿಂದ ತುಂಬಾ ಫೇಮಸ್ ಆಗಿ ನಮ್ಮ ಬಿಗ್ ಬಾಸ್ 10ಗೆ ಏನು ಅಲ್ಲಿ ಅವರ ಒಂದು ಕಮಲ ತೋರಿಸಿ ಅದಾದಮೇಲೆ ಅವರ ಒಂದು ಸ್ಟೇಟ್ಮೆಂಟ್ ಏನಿತ್ತು ಅಂತಂದರೆ, ಬಿಗ್ ಬಾಸ್ 12 ಅಲ್ಲಿ ಯಾರು ರನ್ನರ್ ಅಪ್ ಆಗ್ತಾರೆ ಅವರಿಗೆ ನಾನು 2 ಲಕ್ಷ ಕ್ಯಾಶ್ ಪ್ರೈಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದರು. ಆಯಿತಾ, ನನ್ನ ಮನೆಗೇ ಕರೆದುಬಿಟ್ಟು ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಬಿಗ್ ಬಾಸ್ ಇನ್ನೇನು ಗ್ರ್ಯಾಂಡ್ ಫಿನಾಲೆ ಇದೆ ಅನ್ನಂಗೆ ಇದು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು. ಸೊ ಈ ಕೊಟ್ಟ ಮಾತಿನಂತೆ ಅವರು ನಡ್ಕೊತಾರ ಇಲ್ವಾ ಅಂತೇಳಿ ಅನಿಸಿತ್ತು ಕೆಲವರಿಗೆ. ಬಟ್ ಅವ್ರು ಕೊಟ್ಟ ಮಾತಿರಂತೆ ನಡ್ಕೊಂಡಿದ್ದಾರೆ, ಅದು ಅದ್ದೂರಿಯಾಗಿ ನಡ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ರಕ್ಷಿತಾ ಶೆಟ್ಟಿ ಅವ್ರನ್ನ ಮನೆಗೆ ಕರೆಸಿ ನಾನು ಫಂಕ್ಷನ್ ಕೊಡೋದಕ್ಕಿಂತ ಹೆಚ್ಚಾಗಿ ಎಲ್ಲ ಜನದ ಎದುರುಗಡೆ ನಾನು ಒಂದು ಫಂಕ್ಷನ್ ಮಾಡಿ ಅಲ್ಲಿ ನಾನು ಅಮೌಂಟ್ ಕೊಟ್ಟರೆ ಅದಕ್ಕೊಂದು ಬೆಲೆ ಇರುತ್ತೆ. ಎಲ್ಲರಿಗೂ ಕೂಡ ನಮ್ಮ ಹುಡುಗಿಯ ಪ್ರತಿಭೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಏನೋ 4 ಗೋಡೆ ಮಧ್ಯೆ ಕೊಡೋದಕ್ಕಿಂತ ಜನದ ಮುಂದೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹಳ್ಳಿಕಾರ ವರ್ತೂರ್ ಸಂತೋಷ್ ಅವರು ನಮ್ಮ ರಕ್ಷಿತಾ ಶೆಟ್ಟಿಗೆ ಒಂದು ಪ್ರೋಗ್ರಾಮ್ ಕೂಡ ಮಾಡಿ ಆ ಪ್ರೋಗ್ರಾಮಲ್ಲಿ ಅವ್ರನ್ನ ಕರೆಸಿ ಅವರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ 2 ಲಕ್ಷ ಕ್ಯಾಶ್ ಕೂಡ ಕೊಡ್ತಾರೆ. ಇದು ನಮ್ಮ ರಕ್ಷಿತಾ ಶೆಟ್ಟಿಯ ಟ್ಯಾಲೆಂಟ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ರಕ್ಷಿತಾ ಶೆಟ್ಟಿ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಾರೆ. ಜೊತೆಗೆ ಅವರ ಒಂದು ಮುಗ್ಧತೆ, ಅಲ್ಲೇ ಅವ್ರು ಸ್ಟೇಜ್ ಮೇಲೆ ಮಾತಾಡ್ತಾರೆ. ಆಯಿತಾ, ಅವರು ವರ್ತೂರ್ ಸಂತೋಷ್ ಅವರು ಒಂದು ಫಂಕ್ಷನ್ ಮಾಡಿದ್ದು ಏನಪ್ಪ ಅಂದರೆ ಒಂದು ವಿಶೇಷವಾದಂತಹ ಒಂದು ಫಂಕ್ಷನ್ ಅಂತಲೇ ಹೇಳ್ಬೋದು. ಎಲ್ಲ ನಾವು ಹೆಣ್ಮಕ್ಳಿಗೆ ಮನುಷ್ಯರಿಗೆ ಸೀಮಂತ ಮಾಡೋದನ್ನು ನಾವು ಕಾಮನ್ ಆಗಿ ನೋಡಿರ್ತೀವಿ. ಬಟ್ ಒಂದು ಹಸುವಿಗೆ ಸೀಮಂತ ಮಾಡ್ತಾರೆ ನಮ್ಮ ವರ್ತೂರ್ ಸಂತೋಷ್ ಅವರು. ಅವರ ಮನೇಲಿ ಇದ್ದಂತಹ ಮಾಲಾಶ್ರೀ ಹಸುವಿನ ಸೀಮಂತ ಅದ ಒಂದು ಫಂಕ್ಷನ್ಗೆ ಎಲ್ಲರೂ ಕರೆದಿರ್ತಾರೆ. ಸುಮಾರು ಜನ ಅಲ್ಲಿ ಸೇರಿರ್ತಾರೆ. ಅವ್ರ ಮಧ್ಯದಲ್ಲಿ ನಮಗೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಈ ಒಂದು 2 ಲಕ್ಷದ ಕ್ಯಾಶ್ ಪ್ರೈಸ್ ಜೊತೆಗೆ ಸನ್ಮಾನ ಕೂಡ ಮಾಡ್ತಾರೆ. ಒಂದು ಗೌರವಿಸಿ ಆ ಒಂದು ಮಾತುಗಳಿರ್ಬೋದು, ರಕ್ಷಿತಾ ಶೆಟ್ಟಿಯ ಮುಗ್ಧ ಮಾತು, ನಮ್ಮ ಹಸುವಿಗೆ ಸೀಮಂತನ ಮಾಡೋದ್ರ ಮುಖಾಂತರ ಹಸುವನ್ನ ನೋಡೋಕೆ ಬಂದಿದ್ದೀನಿ ನಾನು ಅಂತೇಳಿ ಮುದ್ದು ಮಾತುಗಳೇನಿತ್ತು ನಿಜವಾಗ್ಲೂ ಕೇಳೋಕ್ಕೆ ಸಿಕ್ಕಾಬಡೆ ಇಷ್ಟ ಆಗ್ತಿತ್ತು. ತುಂಬ ಜನ ಕೂಗ್ತಾ ಇದ್ರು. ರಕ್ಷಿತಾ ಶೆಟ್ಟಿ ಮಾತಾಡ್ತಾ ಇದ್ರೆ ಆ ಸ್ಟೇಜ್ ಮೇಲೆ ಸಿಕ್ಕಾಬಡೆ ಜನ ಕಿರ್ಚ್ಕೋತಾ ಇದ್ರು. ಅಷ್ಟು ಕ್ರೇಜ್ ಇದೆ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರಿಗೆ. ಸೊ ಸನ್ಮಾನದ ಒಂದು ನಡೆಸಿದ್ರು. ತುಂಬ ಖುಷಿ ಆಯಿತು ನೋಡಿದಾಗ. ನಮ್ಮ ರಕ್ಷಿತಾ ಶೆಟ್ಟಿ ಅವರು ಒಂದು ಕಾಮನ್ ಆಗಿ ಅವರು ಹೋಗೋ ರೀತಿಯಾಗಿ ಅವ್ರದ್ದು ಲಂಗ ದಾವಣಿ ಧರಿಸ್ಬಿಟ್ಟು ಹೋಗಿದ್ರು. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರು. ಅಲ್ಲಿ ಹಸುವಿನ ಬಗ್ಗೆ ಮಾತಾಡಿದ್ದಿರ್ಬೋದು, ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಮತ್ತು ತುಂಬ ಚೆನ್ನಾಗಿ ಗೌರವ ಕೊಟ್ಟು ನಮ್ಮ ವರ್ತೂರ್ ಸಂತೋಷ್ ಅವರು ಅವ್ರಿಗೆ 2 ಲಕ್ಷ ಕ್ಯಾಶ್ ಪ್ರೈಸ್ ಕೂಡ ಕೊಡ್ತಾರೆ. ಚೆನ್ನಾಗಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಎಲ್ಲ ಜೊತೆ ಮಿಂಗಲ್ ಆಗ್ತಾರೆ. ವರ್ತೂರ್ ಸಂತೋಷ್ ಅವ್ರು ಮಾತಾಡ್ಸಿದ್ರು ಕೂಡ ಅವ್ರು ಎಷ್ಟೋ ವರ್ಷದ ಪರಿಚಯ ಅನ್ನೋ ರೀತಿ ಮಾತಾಡ್ತಾರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು. ಪ್ರತಿಯೊಬ್ಬರ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ಅವ್ರಿಗೇನು ಗೊತ್ತು, ಅವ್ರು ನ್ಯಾಚುರಲ್ ಆಗಿ ಮಾತಾಡ್ತಾರೆ. ಅದು ಜನಕ್ಕೆ ಸಿಕ್ಕಾಬಡೆ ಇಷ್ಟ ಆಗ್ತಾ ಇದೆ. ನೋಡೋಣ ಕ್ವಾಟ್ಲೆ ಕಿಚನಲ್ಲಿ ಇನ್ನೂ ಎಷ್ಟೆಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ನಮ್ಮ ರಕ್ಷಿತಾ ಶೆಟ್ಟಿ ಅಂತೇಳಿ ಕಾದು ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು. ಈ ಟಾಪಿಕ್ ಬಗ್ಗೆ ಮಾತಾಡಿ ಅಂತ ಸಿಕ್ಕಾಬಡೆ ಜನ ಹೇಳಿದ್ರಿ. ಸೊ ನಾನು ಮಾತಾಡಿರಲಿಲ್ಲ. ಸೊ ಅವ್ರು ವರ್ತೂರ್ ಸಂತೋಷ್ ಅವರು ಅವ್ರೇನು ರನ್ನರ್ ಅಪ್ ಅವ್ರಿಗೆ ಮಾತು ಕೊಟ್ಟಿದ್ರು, ರನ್ನರ್ ಅಪ್ ಆದವ್ರಿಗೆ ನಾನು 2 ಲಕ್ಷ ಕ್ಯಾಶ್ ಪ್ರೈಸ್ ಕೊಡ್ತೀನಿ ಅಂತೇಳಿ ಅವರಿಗೆ ಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ನಮ್ಮ ರಕ್ಷಿತಾ ಶೆಟ್ಟಿಗೆ ಹೇಳಲೇಬೇಕು ಮತ್ತೊಮ್ಮೆ. ಈಗ ರೀಸೆಂಟಾಗಿ ಒಂದು ಫಂಕ್ಷನ್ ಆಯಿತು. ಹಸು ಅಂತ ಬಂದಾಗ ನಮಗೆ ತುಂಬ ಸಾಕಾಣಿಕೆ ತುಂಬ ಈಸಿ ಅಂತ ಅನಿಸ್ಬೋದು. ಕೆಲವು ನೋಡೋರಿಗೆ ಏನು ಹಸು ಸಾಕೋದೊಂದಿದ, ಹಸು ಸೀಮಂತ ಮಾಡೋದೊಂದಿದ ಅಂಥೇಳಿ ಅನ್ಬೋದು. ಬಟ್ ಹಸು ಸಾಕೋದು ಅಷ್ಟು ಈಸಿ ಅಲ್ಲ. ಆ ಮೇಂಟೆನೆನ್ಸ್ ಇರ್ಬೋದು, ಎಲ್ಲವೂ ಸಿಕ್ಕಾಬಡೆ ಕಷ್ಟ ಇದೆ. ಆ ಒಂದು ಹಸುವಿನ ಮೇವು ಅವಾಗಿನಂಗಿಲ್ಲ. ಹಸುವಿನ ಮೇವು ಹಾಕಬೇಕು ಅಂದ್ರೂ ನಾವು ಒಂದಷ್ಟು ಪೋಷಣೆ ಮಾಡಬೇಕು. ಹಸುವನ್ನ ಒಂದು ಹಾಲು ಕರಿಯೋದಿರ್ಬೋದು, ಅದಕ್ಕೆ ಸ್ನಾನ ಮಾಡಿಸೋದಿರ್ಬೋದು, ಎಲ್ಲವೂ ಕೂಡ ಮಾಡ್ತಾರೆ. ನಮ್ಮ ಈ ಇಂಡಿಯನ್ಸ್ಗಳಲ್ಲಿ ಹಸು ಸಾಕಾಣಿಕೆ ಹಳ್ಳಿಗಳಲ್ಲಿ ಮಾಡ್ತಾರೆ. ಅದ್ರ ಜೊತೆಗೆ ಈಗ ಸಿಟಿಯಲ್ಲೂ ಕೂಡ ಜಾಸ್ತಿ ಜನ ಹಸುನ ಮೇಂಟೈನ್ ಮಾಡ್ತಾರೆ. ಬಟ್ ಸಿಕ್ಕಾಬಡೆ ಕಷ್ಟ ಇದೆ ಹಸು ಮೇಂಟೈನ್ ಮಾಡೋದು, ಅಷ್ಟೊಂದು ಈಸಿ ಅಲ್ಲ. ಬಟ್ ಆ ಕೆಲಸನ ಮಾಡಿ ನಮ್ಮ ಹಸುವಿಗೂ ಒಂದು ಗೌರವ ಕೊಟ್ಟು ಆ ಹಸುವಿಗೆ ಸೀಮಂತ ಮಾಡೋದಿದೆಯಲ್ವಾ, ಒಂದು ದೊಡ್ಡ ಮನಸ್ಸು ಬೇಕು. ಅಂಥ ದೊಡ್ಡ ಮನಸ್ಸು ನಮ್ಮ ಹಳ್ಳಿಕಾರ ಸಂತೋಷ್ ಅವ್ರಿಗಿದೆ. ಅವ್ರು ಸುಮಾರು ಜನಕ್ಕೆ ಸಹಾಯ ಮಾಡ್ತಿರ್ತಾರೆ. ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿರ್ತೀನಿ. ಅವರು ಆ್ಯಕ್ಚುಲಿ ಒಂದು ಎಲ್ಲ ಹಳ್ಳಿಯವ್ರನ್ನ ಕರೆಸ್ಬಿಟ್ಟು ಒಂದು ಏನು ರೇಸ್ ಅಂತ ಎಲ್ಲ ಮಾಡ್ತಾರಲ್ವ, ಸೊ ಅದನ್ನು ಕೂಡ ನೋಡಿದ್ದೀನಿ ನಾನು. ತುಂಬ ಖುಷಿ ಆಗುತ್ತೆ. ನನ್ನ ತಮ್ಮ ಕೂಡ ಒಂದು ರೇಸ್ಗೆ ಭಾಗವಹಿಸಿದ್ದ ಅನ್ನೋದನ್ನು ನಾನು ಕೇಳಿ ಸಿಕ್ಕಾಬಟ್ಟೆ ಖುಷಿ ಆಯಿತು.
ಒಂದು 3 ವರ್ಷದ ಹಿಂದೆ ಅನಿಸುತ್ತೆ. ನಮ್ಮ ತಮ್ಮನೂ ಕೂಡ ಆ ಒಂದು ರೇಸಲ್ಲಿ ಭಾಗವಹಿಸಿದಾಗ ಆ ಊಟ ಇರ್ಬೋದು ಎಲ್ಲನೂ ಕೂಡ ತುಂಬ ಎಲ್ಲರೂ ಅಷ್ಟು ಜನಕ್ಕೂ ಕೂಡ ಊಟನ ಅವರೇ ರೆಡಿ ಮಾಡಿಸಿ ಆ ರೇಸಲ್ಲಿ ಒಂದು ಫಂಕ್ಷನ್ ಅಂತ ಮಾಡಿ ಎಲ್ಲನೂ ಕೂಡ ಮಾಡ್ತಾರೆ. ಅಂಥವ್ರಿಗೆ ನಮ್ಮ ಸಪೋರ್ಟ್ ಬೇಕೇ ಬೇಕು. ನಮ್ಮ ವರ್ಷ ಸಂತೋಷಕ್ಕೆ ಸಪೋರ್ಟ್ ಮಾಡೋಣ. ಯಾರೆಲ್ಲ ನೀವು ವರ್ಷ ಸಂತೋಷ್ ಫ್ಯಾನ್ ಇದ್ದೀರಾ ಅವರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ರಕ್ಷಿತಾ ಶೆಟ್ಟಿಯವರು ಇನ್ನೂ ಹೆಚ್ಚಿನ ಮಟ್ಟಿಗೆ ಬೆಳೀಲಿ. ಬಿಗ್ ಬಾಸ್ 12ಅಲ್ಲಿ ಅವರು ನಿಜವಾಗ್ಲೂ ಜನಕ್ಕೆ ಇಷ್ಟ ಆಗಿದ್ದು ಒಂದೇ ಒಂದು, ಅವ್ರು ನ್ಯಾಚುರಲ್ ಆಗಿ ಅವ್ರ ಪಾಡಿಗೆ ಅವರಿದ್ದು ಅವರು ಆ ಮನೇನ ನಿಜವಾಗ್ಲೂ ಅನುಭವಿಸಿದ್ರು. ಏನೋ ಒಂದು ಗೇಮ್ ಆಡ್ತಾ ಇದ್ದಾರೆ ಅಂತ ಅಂತೂ ಅನಿಸ್ಲಿಲ್ಲ, ಗೇಮ್ ಆಡಲಿಲ್ಲ. ಅವರು ಅವರಾಗಿದ್ದಕ್ಕೆ ಬಿಗ್ ಬಾಸ್ 12ಅಲ್ಲಿ ಅಷ್ಟು ಜನ ಮಧ್ಯೆ ನಮ್ಮ ರಕ್ಷಿತಾ ಶೆಟ್ಟಿಯವರು ರನ್ನರ್ ಅಪ್ ಆದರು. ಅವ್ರನ್ನ ನಾವು ಕೂಡ ಸ್ಫೂರ್ತಿಯಾಗಿ ತಗೊಂಡು ನೆಕ್ಸ್ಟ್ ಬರೋವಂಥ ಬಿಗ್ ಬಾಸ್ 13ಗೆ ಸಾಮಾನ್ಯ ಜನರಾಗಿ ಯಾರೆಲ್ಲ ಹೋಗ್ತೀರಾ ಅವ್ರನ್ನ ಕೂಡ ನೀವು ಅನುಕರಣೆ ಮಾಡ್ಬೋದು. ನಾವು ಆ ಮನೇನ ಆಟಕ್ಕೆ ಅಂತ ಅಲ್ದೇ ನಮ್ಮ ಒಂದು ಮನೆ ಅನ್ನೋ ರೀತಿಯೇ ನಮ್ಮ ಒಂದು ಸ್ವಂತಿಕೆನ ತೋರಿಸೋ ಪ್ರಯತ್ನ ಮಾಡೋಣ. ಆರ್ಟಿಫಿಷಿಯಲ್ ಆಗಿ ಬದುಕೋಕ್ಕಿಂತ ಒಂದು ಜನಕ್ಕೆ ಎಂಟರ್ಟೈನ್ಮೆಂಟು ಇರಬೇಕು, ಜೊತೆಗೆ ನ್ಯಾಚುರಲ್ ಆಗಿ ಅದು ಕಾಣಿಸ್ಬೇಕು. ಆ ಒಂದು ಪ್ರಯತ್ನನ ಮಾಡಿ ಯಾರೆಲ್ಲ ಬಿಗ್ ಬಾಸ್ 13ಗೆ ಹೋಗಬೇಕು ಅಂತ ಇಷ್ಟ ಇದೆಯೋ ಅವ್ರಿಗೆಲ್ಲರಿಗೂ ಕೂಡ ನಾನೊಂದು ಹೇಳುವಂಥ ಮಾತು. ಸೊ ಇದಾಗಿತ್ತು ಸ್ನೇಹಿತರ ರಕ್ಷಿತಾ ಶೆಟ್ಟಿಯವರ ಏನು ಒಂದು ಸಂಭ್ರಮಾಚರಣೆ. ಅವರಿಗೆ ಗೌರವಿಸಿದ್ದು ನಮ್ಮ ಹೊರ್ತು ಸಂತೋಷ್ ಅವರು 2 ಲಕ್ಷ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದು. ಇದೇ ರೀತಿ ಎಲ್ಲದರಲ್ಲೂ ಕೂಡ ಯಶಸ್ಸು ನಮ್ಮ ರಕ್ಷಿತಾ ಶೆಟ್ಟಿಯವರಿಗೆ ಸಿಗ್ತಾ ಇರಲಿ. ಎಲ್ಲ ನಿಮ್ಮ ಪ್ರೀತಿನೂ ಕೂಡ ರಕ್ಷಿತಾ ಶೆಟ್ಟಿಯವರಿಗೆ ಸಿಕ್ಕಲಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.